ಹಾಡಿನ ಮನೆಯಲ್ಲಿ ಹಾಡಿನ ಬೇದಲಿದ್ದಾವ ನಿಮ್ಮ ಹಾಡಿನ ಮನೆಯವ ಲಿದ್ದಾವ ಹೆಂಗ ಹಾಡುತ್ತ ಬೇಗದವ ಬೆಳಗಾದ ಹೆಂಗ ಹಾಡುತ್ತ ಹಾದರಾಲಿ ಬೇಗ ಬೆಳಗ ಆದವ ಬೇಗದವ ಬೆಳಗಾದವು ಬೆಳ್ಳಿ ಚಿಕ್ಕಿ ಹುಡು ಹಾದವು ಬೇಗ ಬೆಳಗ ಆದವ ಅಲ್ಲಿ ಬೆಳ್ಳಿ ಚೋಕೆ ಒಲಿ ಹೈದಾವ ಬೆಳ್ಳಿ ಚಿಕ್ಕಿ ಹುಡು ಹಾದರ ಅತ್ತಿ ಮನೆಯ ಸ್ವಸ್ಥರು ಬೆಳ್ಳಿ ಚೋಕೆ ಒಲಿ ಹೈದಾರ ಅಲ್ಲಿ ಅತ್ತಿ ಮನೆಯ ಶಾಸ್ತ್ರ ಅತ್ತಿ ಮನೆಯ ಸ್ವಸ್ಥರು ತವರ ಮನೆ ಹೆಣ್ಮಕ್ಕಳು ಅತ್ತಿ ಮನೆಯ ಶಾಸ್ತ್ರ ತವರ ಮನೆ ಹೆಣ್ಣ ಮಕ್ಕಳು ಎಲ್ಲ ಬೆಳಗನೆದ್ದರು ಒಳ್ಳಿಗೆ ಒಬ್ಬಿ ಹಾಕ್ಯಾರೋ ಬೆಳ್ಳ ಬೆಳಗ ಎದ್ದಾರೋ ಒಳ್ಳೆಗೆ ಒಬ್ಬಿ ಹಾಕ್ಯಾರೋ ಒಳ್ಳಿಗೆ ಒಬ್ಬಿ ಹಾಕ್ಯಾರೋ ಕಲ್ಲಿಗೆ ರಾಗ ಮಾಡ್ಯಾರೋ ಒಳ್ಳೆಗೆ ಒಬ್ಬೆ ಹಾಕ್ಯಾರೋ ಅಲ್ಲಿ ಕಲ್ಲಿಗೆ ರಾಗ ಮಾಡ್ಯಾರೋ ಕಲ್ಲಿಗೆ ರಾಗ ಮಾಡ್ಯಾರೋ ತವ ತಮ ತವರು ರಾಡ್ಯಾರೋ ಕಲ್ಲಿಗೆ ರಾಗ ಮಾಡ್ಯಾರೋ ಅವರು ತಮ ತಮ ತವರೂರ ಹಾಡ್ಯಾರೋ ತಮ ತಮ ತವರು ರಾಡಿದರ ನಾನನ್ನ ಗುರವಿ ನಾಡೇನು ತಮ ತಮ ತವರೂರ ಹಾಡಿದರ ನಾವು ನವ ಗುರವಿಗೆ ಹಾಡೋಣ ನಮ್ಮ ದೇವರ ಮಾರಾಗೋ ಯಾವಲಿರೋ ತಾವೇನೋ ನಮ್ಮ ದೇವರ ಮಾರ್ಗವ ಏನು ಯಾವಲಿ ಹೇಳುತ್ತಾವೇನೆ ದೇವರ ಮಾರಾಗ ನೋಡಪ್ಪ ಅರಿಕೆರೂರ ಒಳಗೇನು ದೇವರ ಮಾರ್ಗ ನೋಡಪ್ಪ ಅರಿಕೆರೂರ ಒಳಗೆ ಅರಿಕೆರೂರ ಒಳಗೇನು ನಮ್ಮ ದೇವರ ಮಾರಾಗಿದ್ದಾವ ಅರಿಕೆರೂರ ಒಳಗೆ ದೇವರ ಮಾರಾಗಿದ್ದಾವ ಆಯಿನ ಹೇಳಪ್ಪನ ಮವ್ವನು ಏನು ಮಾತನಾಡ್ಯಾಳು ತಾಯಿ ನೆನಪಮ್ಮವನು ಏನು ಮಾತನಾಡ್ಯಾರು ಜಾಮ ಜಳಕ ಮಾಡ್ಯಾಳು ನಿಮ್ಮನಿಷ್ಠಿ ಮಾಡ್ಯಾಳು ಜಳಕ ಮಾಡ್ಯಾರು ನೇಮನಿಷ್ಠೆ ಮಾಡ್ಯಾಳ ನಿಮ್ಮನಿಷ್ಠಿ ಮಾಡ್ಯಾಳು ಮಡಿಕಳ ಮಾಡಿ ಹುಟ್ಟಾಳು ನೇಮನಿಷ್ಠೆ ಮಾಡ್ಯಾಳು ಮಡಿಕಲ್ ಮಾಡಿ ಹುಟ್ಟಾಳು ಮತ್ತು ಯಾರೇ ಬೆಳಗೇನು ಮಂದಗ ಯೋಚನೆ ಮಾಡ್ಯಾಳು ಹತ್ತು ಯಾವ್ಯಾವ್ದವ್ರಿಗೇನೋ ಮಂದಿರ ಯೋಚನೆ ಮಾಡ್ಯಾಳ ಮಗನ ಹೆಣಮಾದನ್ನಾಗ ಮಾತನಾಡ್ಸಿ ಕೇಳ್ಯಾಳು ಅಂದಾಳ ಮಾತನಾಡ್ಸಿ ಕೇಳಾಳ ಬಾರು ಬಾರು ಮದನ್ನ ಹೆಂಗ ಮಾಡ್ಬೇಕಂದಾಳು ಮದನ ಹೆಂಗ ಮಾಡ್ಬೇಕಂದಾಳು ಹೆಂಗ ಮಾಡ್ಬೇಕಂದಾಳು ಎಂತ ಮಾಡ್ಬೇಕಂದಾಳು ಹೆಂಗ ಮಾಡ್ಬೇಕಂದಾಳು ಎಂತ ಮಾಡ್ಬೇಕಂದಾಳು ಬನ್ನಿ ಪೂಜೆಗೆ ನೋಡಪ್ಪ ತಂದು ಕೊಡಬೇಕಂದಾಳು ನೋಡಪ್ಪ ತಂದು ಕೊಡ್ಬೇಕಂದಾಳ ಹಾಗನ ಹೇಳೋ ಮದನ್ನ ಏನು ಹೇಳುತ್ತಾನೆ ಹೇಳ ಮದನ ಏನು ಹೇಳುತ್ತಾರೆ ಹಾಗನ ಹೇಳೋ ಮದನ್ನ ಒಳ್ಳೇದು ಒಳ್ಳೇದು
ತಂದಾನೋ ಮಗನ ಒಳ್ಳೇದು ಒಳ್ಳೇದಂದಾನ ನಮ್ಮ ದೇವರ ಮರಗೋ ಬಂದು ಇಲ್ಲಿಗೆ ನಿಂತಾವ ನಮ್ಮ ದೇವರ ಮರಗೋ ಬಂದು ಇಲ್ಲಿಗೆ ನಿಂತಾವ ಮತ್ತೆ ಹೇಳನ ಮರನು ಕವಿತೆ ಕಟ್ಟೆ ನಮ್ಮಣ್ಣ ಮತ್ತೆ ಹೇಳ ಮಗನ ಕವಿತೆ ಕಟ್ಟ ನಮ್ಮಣ್ಣ ಕಾಲಿಲೇವದಿಯೋ ಕೈ ಹಿಡದ ಬಸ್ಸು ಕಂದನ ಮಾಡಿಸಲವಯ್ಯೋ ದೇವರ ಬಂದನಗೆ ಯಾವ ಯಾವ ಬರಗಿ ಗ್ರಾಮದಲ್ಲಿ ಕೂಡಿದಂತ ಎಲ್ಲ ನನ್ನ ತಾಯಿ ತಂದೆ ಬಳಗಕ್ಕ ಏನು ಹೇಳುವುದಾದ್ರಿಪ್ಪ ಕೊನೆಯ ಘಟ್ಟದಲ್ಲಿ ಸಂಕನಾಳ ಸಂಘದ ಪರವಾಗಿ ಹೌದಾ ಕೊನೆ ನಮಸ್ಕಾರಗಳನ್ನು ಹೇಳಿ 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 ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರ ಮಾತು ಏನು ಹೇಳಿದ್ರು ಅಂದ್ರೆ ಏನು ಹೇಳ್ತಾರಿಪ್ಪ ಜ್ಞಾನಿಗಳು ಮಾತಿನಲ್ಲಿ ಮಾತಾ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆಯುಂಟೆ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಗೊಳ್ಳ ಕೊಟ್ಟಿದಡೆ ಭತ್ತ ಉಂಟೆ ಹೌದಾ ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಹೌದಾ ಕಳ್ಳರು ಸುಳದಾಡುವ ದಾರಿಯಲ್ಲಿ ಏನಿರುವುದಿಲ್ರಿಪ್ಪ ಸಂಪಾದನೆ ಉಳಿಯುವುದುಂಟೆ ಆಹಾ ಹೊಟ್ಟ ತೋರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂದವ. ಹೌದು ಏನ್ರಿಪ್ಪ ಈ ಮಾತಿನ ತಾತ್ಪರ್ಯ ಅರ್ಥ ಈ ಮಾತಿನ ತಾತ್ಪರ್ಯ ಇಷ್ಟೇ ಅದ. ಏನ್ರಿಪ್ಪ ಎಳ್ಳು ಇಲ್ಲದನೆ ಬೆಳ್ಳ ಬೆಳ್ತನ ಖಾಲಿ ಗಾಣದ ಹೊಡೆದಿ ಅಂದ್ರ ಏನು ಎಳ್ಳನೇ ಇಲ್ಲ ಗಾಣದೊಳಗ ಕಾಲೇ ಗಾಣ ತಿರುಗಾಡ್ದೇವಂದ್ರ ಅಲ್ಲಿ ಎಣ್ಣೆ ಸಿಗಂಗಿಲ್ಲ ಅಂದವ. ಹೌದು ಎಳ್ಳನೇ ಇಲ್ಲಪ್ಪ ಅಂತಂದ್ರೆ ಎಣ್ಣೆ ಹೆಂಗ್ ಬರ್ತದ್ರಿಪ್ಪ ಗೊಳ್ಳ ಕೊಟ್ಟಿದೊಡೆ ಭತ್ತ ಉಂಟೆ. ಹೌದು ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗಬಹುದು ಕರೆ ಗೊಳ್ಳ ಕುಟ್ಟಿದ್ರೆ ಭತ್ತ ಸಿಗುದಿಲ್ಲ. ಕಳ್ಳರು ಸುಳ್ಳರು ಲಪಂಗರು ಸುಳಿದಾಡುವಂತ ದಾರಿ ಒಳಗ ಜ್ಞಾನ ತಿಳುವಳಿಕೆ ಅನುಭವ ಸಿಗಲ್ರಿಪ್ಪ ಈ ಅವು ಸಿಗುದಿಲ್ಲ. ಹೌದಾ ಹೊಟ್ಟ ತೋರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂದವ. ಹೌದು ಯಾಕಂದ್ರ ಏನ್ರಿಪ್ಪ ಅದಕ್ಕೆ ಜ್ಞಾನಿಗಳು ಇನ್ನೊಂದು ಮಾತು ಹೇಳ್ಯಾರ. ಏನತ್ರಿಪ್ಪ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೋ ಸತ್ಯವಂತರ ಸಂಘವಿರಲು ತೀರ್ಥವು ಯಾತಕ್ಕೋ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಯಾತಕ್ಕೋ ಅಂದವ. ಹೌದು ಸತ್ಯವಂತರ ಗೆಳತಾನ ಅನುಭವಿಗಳ ಗೆಳತಾನ ತಿಳುವಳಿಕೆಯವ್ರ ಗೆಳತಾನ ಇತ್ತಪ್ಪ ಅಂತಂದ್ರ ತೀರ್ಥಕ್ಷೇತ್ರಕ್ಕೆ ಹೋಗೋದು ಹರಕತ್ತಿಲ್ಲ. ಅಲ್ಲಿ ಎಲ್ಲಿ ಹೋಗೋದು ಬೇಡ ಅಂತ ಹೇಳ್ತಾನವ. ಹೌದಾ ಅದಕ್ಕ ನಿತ್ಯ ಜ್ಞಾನಿಗಳಾಗ್ಬೇಕತ್ತ ನಾವು ನಿತ್ಯ ಜ್ಞಾನಿ. ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕ್ಕೋ ಅಂದವ. ಹೌದು ಚಿಂತೆ ಮಾಡುದಿತ್ತಂದ್ರೆ ಭಗವಂತನ ಚಿಂತೆ ಮಾಡಬೇಕು. ಅದಕ್ಕೆ ಹೇಳ್ಯಾರವರು ಏನತ್ರಿಪ್ಪ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ. ಆಹಾ ಹೆಣ್ಣಿಗಾಗಿ ಸತ್ತವರು ಕೋಟಿ 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 ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟ್ಯಾನ ಕೋಟಿ. ಹೌದು ಹೌದಾ ಭಗವಂತ ಭಗವಂತ ಪರಮಾತ್ಮ ನಿನಗಾಗಿ ಸತ್ತವರನ್ನು ನಾವು ಒಬ್ಬರನ್ನು ಕಾಣಲಾರೆ ಅಂತ ಹೇಳವ. ಹೌದು ದೇವ್ರ ಸಲುವಾಗಿ ಸಾಯವ್ರಿಲ್ರಿ. ಆಸ್ತಿ ಕಾಲಾಗ ಸತ್ತಾರ, ಸೀಮಿ ಕಲ್ಲು ಕಿತ್ತಿ 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 ಹಾಕಿ ಬಡದಾಡಿ ಸತ್ತಾರ. ಹೆಣ್ಣಿಗಾಗಿ ಏನಾಯ್ತು ಹೆಣ್ಣಿಗಾಗಿ ರಾಮಾಯಣ ಆಯ್ತು, ಮಣ್ಣಿಗಾಗಿ ಮಹಾಭಾರತ ಆಗಿ ಹೋಯ್ತು. ಮಣ್ಣಿಗಾಗಿ ಅಣ್ಣತಮ್ಮರ ಬಡದಾಡಿ 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 ಸತ್ತು ಹೋದ್ರೆ ಸೀಮಿ ಕಲ್ ಆಸ್ತಿ ಕಲಾಗ ಆಸ್ತಿ ಇಲ್ಲಿ ಅದ.
ಸೀಮಿ ಕಾಲಾಗ ಬಡದಾಡಿ ಸತ್ತು ಹೋದ್ರ ಸೀಮ್ ಕಲ್ಲು ಇಲ್ಲೇ ಉಳ್ಕೊಂಡದ. ಹೌದಾ, ಬಡದಾಡ್ದವ್ರು ಹಾದ್ರು, ಬಡದಾಡ್ದವ್ರು ಹೋಗ್ಯಾರಲ್ರಿಪ್ಪ. ಹೊನ್ನಿಗಾಗಿ ಸತ್ತವ್ರು ಕೋಟ್ಯಾನ ಕೋಟಿ. ಹೌದಾ, ಯಾಕಂದ್ರ ಏನ್ರಿಪ್ಪ, ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತದ. ಹೌದಾ, ಬರಗಿ ಗ್ರಾಮದಲ್ಲಿ ಏನಾತ್ರಿಪ್ಪ, ನೀವೆಲ್ಲ ತಾಯಿ ತನಗಳು ಬಹಳ ಶಾಂತ ರೀತಿಯಿಂದ ಕುಂದರಿ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಹೊತ್ತೊಂಡುತನ ಅಟ್ಟು ಶಾಂತದಿಂದನೇ ಕೂತು ಎರಡೂ ಕಲಾವಂತರ ಮಾತಾ ಮತ್ತು ಹಾಡುಣಿಕೆ ಕೇಳಿದಾರ. ಸಂಸಾರ ಹೆಂಗದ ಏನ್ರಿಪ್ಪ, ಸಂಸಾರ ಹೆಂಗದ್ರಿಪ್ಪ ನೋಡ್ರಿ. ಹಾ, ಅಡವಿ ಒಳಗ ರೈತ ಸಾಕಿರುವಂತ ಆಕಳ ಹರ್ಕೊಂಡೊಮ್ಮಿ ಎಲ್ಲಿ ಹೋಯ್ತು ಆಕಳ? ಅಡವಿ ಬಿತ್ತತ್ರಿ. ಅಡವಿ ಕಾಡು ಪಾಲ್ ಆಯ್ತು ಆಕಳ. ಕಾಡ ಪಾಲಾಯ್ತು. ಏನಾತು? ಆ ಅಡವಿಯಾಗ ಹೋಗೋಣ ಆಕಳಿಗೆ ಒಂದು ಹುಲಿ ಬೆನ್ನ ಹತ್ತತ್ರಿ. ಹೌದು, ಎಂದೂ ಸಿಗಲಾರ ಪ್ರಾಣಿ ಎಂದು ನನ್ನ ಕಣ್ಣಿಗೆ ಕಂಡದಂದ್ರ ಆಕಳ ಮಾಂಸ ಅಂದ್ರೆ ನನಗ ಪಂಚ ಪ್ರಾಣ. ಆಕಳ ತಿನ್ಬೇಕತ್ತ ಹುಲಿ ಬೆನ್ನ ಹತ್ತದ ಆಕಳಿಗೆ. ಆಕಳಿಗೆ ಹುಲಿ ಬೆನ್ನ ಹತ್ತದು. ಆಕಳ ಮುಂದ ಹುಲಿ ಹಿಂದಿಂದ ಓಡಿ 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 ಹೈರಾಣಾಗಿ ಹುಲಿ ಒಂದು ದೊಡ್ಡ ಒಡ್ಡಿನ ಮ್ಯಾಗ ಬಂದಿತ್ತು, ಕೆರಿ ಒಡ್ಡಿನ ಮ್ಯಾಗ. ಏನ್ ಮಾಡ್ತ್ರಿಪ್ಪ, ಆಕಳ ಹುಲಿನೂ ಕೂಡ ಹಿಂದ ಬೆನ್ನ ಹತ್ತಿ ಅದು ಬತ್ತೆ. ಹುಲಿನೂ ಕೂಡ ಹಿಂದೆ ಬೆನ್ನ ಹತ್ತಿ ಬತ್ತು. ಹೌದಾ, ಆಕಳ ತಿಳ್ಕೊತತ್ರಿ, ಏನತ್ತ? ಇನ್ನು ನನ್ನದು ಬಿಡಂಗಿಲ್ಲ. ಹೌದು ಹೌದು, ಇನ್ನು ನನ್ನ ತಿಳ್ಕೊಂಡು ಕಿತ್ತಿ ಪ್ರಾಣ ಸಂಕಟಕ್ಕೆ ಹುಲಿ ಕಿತ್ತಿ ಕೆರೆಯಾಗ ಜಿಗಿತು. ಆಕಳ ಕಿತ್ತಿ ಆಹಾ, ಕೆರೆ ಒಳಗೆ ಜಿಗಿತು. ಹೌದಾ, ಬೆನ್ನತ್ತಿ ಹೊತ್ತು ನೋಡ್ರಿ ಹುಲಿ. ಹೌದು, ಅದು ಬೆನ್ನ ಹತ್ತಿ. ಅದು ಅಂತೂ ಏನತ್ತ? ಹಾಕಿದ್ರೆ ಹೆಂಗಿದ್ರೆ ಸಿಕ್ಕದಿನ್ ನಾನು ಹಿಡ್ಕೋತೆ ತಿಳ್ಕೊಂಡ ಅದು ಕಿತ್ತಿ ಜಿಗಿತೆ ಹುಲಿನು. ಹುಲಿನ ಕಿತ್ತಿ ಕೆರೆ ಒಳಗೆ ಜಿಗಿತು. ಹೌದಾ, ಒಂದ್ 4 ಮಾರ ಹಿಂದ ಹುಲಿ ಕೆಸರಾಗ ಸಿಕ್ತು. ಒಂದ್ 4 ಮಾರ ಮುಂದ ಹುಲಿ ಆಕಳ ಅದು ಕೆಸರಾಗ ಸಿಕ್ಕತಿ. ಎರಡೂ ಕೆಸರಾಗಿ ಸಿಕ್ಕು. ಹೌದಾ, ಅವಾಗ ಆ ಹುಲಿ ನೋಡಿ ಆಕಳ ನಗ್ತತ್ರಿ. ಏನತ್ರಿಪ್ಪ? ಹುಲಿ ನೋಡಿ ಆಕಳ ನಗಲಾಕತ್ತು. ಏನಂತ ಹುಲಿ? ಅವಾಗ ಹುಲಿ ಕೇಳ್ತದ ಆಕಳಿಗೆ, ಏನತ್ತ? ಏನ ನೀನು ಹುದಲಾಗೆ ಬಿದ್ದಿದಿ, ನಾನು ಹುದಲಾಗೆ ಕಳ್ಳು ಹುದಲಾಗೆ ಸಿಕ್ಕಿ, ನಾನು ಇಬ್ರು ಕಳ್ಳು ಹುದಲಾಗೆ ಸಿಕ್ಕೇವಿ. ಇಬ್ರು ಇದೇ ಹುದಲಾಗೆ ಸಿಕ್ಕೇವಿ. ನನ್ನ ನೋಡಿ ನೀ ಯಾಕೆ ನಗಕತ್ತಿ? ನನ್ನ ನೋಡಿ ನೀ ಯಾಕೆ ನಕ್ಕಿ ಎತ್ತ ಹುಲಿ ಆಕಳಿ ಕೇಳ್ತು. ಏನತ್ತದ್ರಿಪ್ಪ ಆಕಳ? ಅವಾಗ ಆಕಳ ಹೇಳ್ತದ ಹುಲಿಗಿ, ಏನತ್ತ? ನೀನು ಹುದಲಾಗೆ ಸಿಕ್ಕಿದಿ, ನಾನು ಹುದಲಾಗೆ ಸಿಕ್ಕೇವಿ ಇಬ್ರು. ಆದ್ರ ನಾ ಹುದಲಾಗಿ ಸಿಕ್ಕೀನಿ ಅನ್ನುವಂತ ಸುದ್ದಿ ನಮ್ಮ ಸಾಕಿರುವಂತ ನನ್ನ ಮಾಲಕನಿಗೆ ಗೊತ್ತಾಯ್ತಂದ್ರ, ನನಗ ಸಾಕಿರುವಂತ ಮಾಲಕ ಗೊತ್ತಾಯ್ತಂದ್ರ ಏನ್ ಮಾಡ್ತಾನ? 4 ಮಂದಿ ಕರ್ಕೊಂಡು ಬಂದು ನನ್ನ ಕಿತ್ತಿ ಒಯ್ತಾನ. ಹುದಲಲ್ಲಿದ್ದ ನನ್ನ ಕಿತ್ತಿ ಹೋದ ಮ್ಯಾಗಿಡ್ಲಾಕ 4 ಮಂದಿ ಬರ್ತಾರ. ಹೌದು, ಆಕಳ ಹೇಳ್ತದ ಈ ಮಾತು ಆಕಳ. ಆದ್ರ ಹುಲಿ ಹುದಲಾಗ ಸಿಕ್ಕದ ಅನ್ನುವಂತ ಸುದ್ದಿ ಊರಾನ ಮಂದಿ ಗೊತ್ತಾಯ್ತಂದ್ರ ಏನ್ ಮಾಡ್ತಾರಿಪ್ಪ? ನಿನಗ ಕಿತ್ತನ್ನವ್ರು ಬರಂಗಿಲ್ಲ, ನಿನಗ ಒತ್ತನ್ನವ್ರೇ ಬರ್ತಾರ ಅಂತ ಹೇಳ್ತ್ರಿ ಹುಲಿ. ಹೌದು 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 ಹೌದಾ, ಹುಲಿಗ ಹೇಳ್ತು. ಹೌದಾ, ಅದರಂತೆ ಇದಕ್ಕೆ ಸಿದ್ಧಾಂತ ಅದ. ಏನ್ರಿಪ್ಪ ಪ್ರಮಾಣ? ಇದಕ್ಕೆ ಏನು ಪ್ರಮಾಣ ಅದಂದ್ರ, ಏನ್ರಿಪ್ಪ? ನಾವು ನೀವು ಆಕಳ ಸಿಕ್ಕದ ಎಲ್ಲಿ? ಹುದಲಾಗೆ, ಕೆರೆ ಹುದಲಾಗ ಸಿಕ್ಕದ. ನಾವು ನೀವೆಲ್ಲ ಸಿಕ್ಕೊಂಡವಿ ಸಂಸಾರ ಅನ್ನುವಂತ ಹುದಲಾಗ. ಹೌದು, ಸಿಕ್ಕೊಂದೇವಲ್ರಿಪ್ಪ. ಆಕಳಿಗೆ ಹೆಂಗ ಕಿತ್ತು ಒಯ್ಲಾಕೊಬ್ಬ ಮಾಲಕ್ ಅದಾನ, ನಮ್ಮ ಮಾಲಕ್ ಅದಾನ, ತಾಯಿ ಗುಡ ಕೂತಾಳ. ಅದರಂತೆ ನಮಗೂ ಒಬ್ಬ ಮಾಲಕ್ಕನ ಮಾಡ್ಕೋಬೇಕ. ಹೌದು, ಯಾರಿಪ್ಪ ಮಾಲಕರು? ಅದಕ್ಕೆ ಹೇಳ್ಯಾನವ, ಏನತ್ತ? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ನರರಿಗೆ ಮುಕ್ಕುತಿ, ದೊರೆಯದಣ್ಣ ಈ ನರರಿಗೆ ಮುಕ್ಕುತಿ ಅಂತ ಹೇಳ್ಯಾನ. ಹೌದಾ, ಆ ಗುರುವಿನಲ್ಲಿ ಗುಲಾಮನಾಗಿ ಆ ಭಗವಂತನಲ್ಲಿ ನಾವು ನೀವೆಲ್ಲ ಶ್ರದ್ಧಾ ಭಕ್ತಿ ವಿಶ್ವಾಸ ನಂಬಿಗಿಟ್ಟು ದುಡ್ಕೊಂಡಿದ್ದೆ ಸತ್ಯ ಇತ್ತಂದ್ರ ಈ ಭವಸಾಗರದಿಂದ ದಾರ್ಸಕ ಭಗವಂತ ಸಮರ್ಥದಾನ ಅನ್ನುವಂತ ಮಾತನ್ನು ಹೇಳಿ ಜಗತ್ತದೊಳಗ ಶರಣರು, ಸಂತರು, ಮಹಂತರು, ಸಿದ್ಧರು, ಸಾಧಕರು, ದೈವಾಂಶ ಸಂಭೂತರು ಏನೇನು ಸಾಧನ ಮಾಡಿ ಹೋದ್ರು. ಕಂಡ ಕನಸು ಹೇಳ್ಯಾರ, ಉಂಡ ಊಟ ಹೇಳ್ಯಾರ, ಕೈಲಾಸದೊಳಗಿನ ಸುದ್ದಿ ಹೇಳ್ಯಾರ, ಪಾತಾಳದೊಳಗಿನ ಬೇಲ್ ಹೇಳ್ಯಾರ.
ಯಾರೇನು ಬೇಡ್ಯಾರ ಬೇಡದವರಿಗೆ ಬೇಕಾದ ಕೊಡುವಂತ ಸಮರ್ಥ ಸಿದ್ಧ ಶಕ್ತಿ ಅವರಲ್ಲಿ ಅದ. ಈ ಸಿದ್ಧರಲ್ಲಿ ಆ ಸಮರ್ಥವಾಗಿರ್ತಕ್ಕಂಥ ಶಕ್ತಿ ಅದ ಬಹಳ ಮಾರ್ಮಿಕವಾಗಿ ನೀವೆಲ್ಲ ತಾಯಿ ತಂದಿ ಇಲ್ಲಿ ತನ್ನ ವಾದ ಮತ್ತು ಪ್ರತಿವಾದ ಕೇಳುತ್ತಾ ಬಂದಿರಿ. ಯಾಕಂದ್ರ ಏನ್ರಿಪ್ಪ, ಭಗವಂತ ಹಳ್ಳೂರವರಿಗೆ ಎಷ್ಟು ಬುದ್ಧಿ ಭಗವಂತ ಕೊಟ್ಟಾನ, ಅವರು ಅಷ್ಟು ಪ್ರಶ್ನೆ ಮತ್ತು ಉತ್ತರ ಸಮರ್ಥ ಅವರು ಕೊಟ್ಟಾರ. ನಮಗ ಭಗವಂತ ಆಯಿ ಎಷ್ಟು ಬುದ್ಧಿ ಕೊಟ್ಟಾಳ ಅಷ್ಟು ನಮಗ ಭಗವಂತ ಎಷ್ಟು ನಿಲುಕ್ತ ಅಷ್ಟು ನಾವು ಆ ಪ್ರಶ್ನೆ ಮತ್ತು ಉತ್ತರವನ್ನ ಹೇಳೇವಿ ಮತ್ತು ಹೇಳಕ್ ಪ್ರಯತ್ನ ಮಾಡೇವಿ. ಅದಕ್ಕೆ ಈಗ ಭಾಳ ಮಾತಾಡಂಗಿಲ್ಲ. ಬೆಳಗಿನ 6 ಗಂಟೆ ಹಾಲಿಗೆ ಬಂದದ ಆಗ್ಯದಲ್ರಿಪ್ಪ. ಇಲ್ಲಿ ತನ ಸೇವಾ ಬಹಳ ಚಂದ ಆತಿಂದ. ನೀವೆಲ್ಲಾ ತಾಯಿ ತಂದಿ ಶಂಕನಾಥವ್ರು ಏನಾರ ಮಾತಾಡ್ಲಿ, ಹಳ್ಳೂರವ್ರು ಏನೇ ಮಾತಾಡಿದ್ರು ಹಿಂಗ್ಯಾಕ್ ಮಾತಾಡಿ ಅಂತ ಕೇಳಿ ನೀವು ಒಬ್ರು ನೀವೆಲ್ಲಾ ತಾಯಿ ತಂದಿ ಹಾಲಿಗೆ ಹೆಪ್ಪ ಹಾಕದಂಗ ನಮ್ಮೂರ್ ತನ ಎಬ್ರು ಕಲಾವಂತರು ಬಂದ. ನಿಮ್ಮೂರೊಳಗ ಮಾನ್ ಜ್ಞಾನಿಗಳು ಎದಿರಿ ಕರೆ ಅದಿರಿ, ಆದ್ರೂ ಕೂಡ ನಮ್ಮೂರು ಮಠ ಕಲಾವಿದ್ರನ್ನ ಬಂದಾರಪ್ಪ ಅಂತ ಬಂದಾರನ್ನ ಅವ್ರಿಗೆ ಅಪಮಾನ ಮಾಡಬಾರ್ದು ಅಂತ ತಿಳ್ಕೊಂಡ ಎರಡು ನಮಗೆಲ್ಲರಿಗೆ ಮ್ಯಾಗ ಕುಂದರ್ಸಿ ನೀವೆಲ್ಲಾರು ತಳ ಕೂತೀರಿ ಅಂದ್ರ ಹೆಚ್ಚಿನ ಆದ್ಯತೆ ನಮಗ್ ಕೊಟ್ಟಿರಿ. ಅದಕ್ಕೆ ಹಿರಿಯರು ಹೇಳ್ಯಾರ ಏನತ್ರಿಪ್ಪ, ಹಾಡೋರು ಬಾಯಿ ಕೆಳಗಿದ್ರು ಕೂಡ ಕೇಳೋರ್ ಕಿವಿ ಯಾವತ್ತು ಮ್ಯಾಗ ಇರ್ತದ್ರಿಪ್ಪ. ಮ್ಯಾಗ ಇರ್ತದ ಹೇಳ್ಯಾರ. ಹೌದಾ? ಅದಕ್ಕ ದೈವ ಅಂದ್ರೆ ದೇವ್ರ ಇದ್ದಂಗ. ದೇವ್ರ ನೀವೆಲ್ಲಾ ದೇವರ ಸ್ವರೂಪದಾಗ ಕುತ್ತಿಗೆಸಿಂದ ಕೇಳಿರಿ. ಇಲ್ಲಿ ತನ ನಮಗೆ ಎರಡೂ ಕಲಾವಂತರಿಗೆ ಮಾನ ಸನ್ಮಾನವನ್ನ ಮಾಡಿರಿ. ಮಾಡಿರಿ. ಅದಕ್ಕೀಗ ಈ ಭೂಮಿ ಮೇಲೆ ಭಂಡಾರವನ್ನ ನಂಬಿ ಏನಾಗ್ಯಾರ, ಭಂಡಾರವನ್ನ ಕೆಣಿಕೆ ಏನಾಗ್ಯದ, ಭಂಡಾರವನ್ನ ನಂಬಿದವ್ರು ಬಾಳೆ ಬಂಗಾರ ಹೆಂಗ ಆಗ್ಯದ ಅನ್ನುವಂತ ಖ್ಯಾಲಿಯನ್ನ ಹಾಡಿ ಬೆಳಗಿನ 6 ಗಂಟೆ ಹಾಲಿಗೆ ಬಂದ ನಾವು ನೀವೆಲ್ಲ ಕೂಡಿ ಮಹಾಮಂಗಲ ಮಾಡೋಣ. ಆಯ್ತಾಯ್ತು. ಅವ್ರು ಇರಾವ್ರಿ ನಮ್ಮ ಸುತ್ತ ಹಂಗೆ ಹ್ಞೂ ಅನ್ನೋದು ಎಲ್ಲರಿಗೆ ಯಾರ್ಯಾರು ಏನೇನು ಬೇಕಾಗಿರೋ ಅದನ್ನ ಬೇಡಿರ್ತಾರ. ಬಂದಾಗ ಯಾವ್ರಿ ಜಾನಪದ ಅವೆಲ್ಲ ಏ ಗುಳಣ್ಣ ಗಾಡಿ ಮುಖಂದ ಹಾಲ್ ಅರವಿನ ಜಯ